ಮೈಸೂರು ದಸರಾದಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಹೇಯ ಕೃತ್ಯ ಒಂದು ನಡೆದು ಹೋಗಿರುವಂಥದ್ದು. ಕಲಬುರಗಿ ಮೂಲದ ಏನು ಅಲೆಮಾರಿ ಸಮಾಜದ ಒಂದು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತಾಗಿರುವಂಥದ್ದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಜಾತ್ರೆಗಳು ಬಂದಂಥ ಸಂದರ್ಭದಲ್ಲಿ ಈ ಅಲೆಮಾರಿ ಜನಾಂಗದ ಜನರು ಬೇರೆ ಬೇರೆ ಕಡೆ ಹೋಗಿ ಬಲೂನನ್ನು ಮಾರಿಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಹಾಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಹೇಯ ಕೃತ್ಯ ನಡೆದಿರುವಂಥದ್ದು. ಸದ್ಯ ನಾನೀಗ ಆ ಕಲಬುರಗಿ ಮೂಲದ ಆ ಕುಟುಂಬಗಳೇನಿದೆ ಆ ಕುಟುಂಬಗಳು ಇರುವಂಥ ಸ್ಥಳದಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಈ ಒಂದು ಕುಟುಂಬಗಳು ಇರ್ತಾ ಇರುವಂಥದ್ದು. ಪ್ರತಿ ವರ್ಷ ಜಾತ್ರೆ ಹಬ್ಬ ಹರಿದಿನಗಳು ಬಂದಂಥ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಕಡೆ ತೆರಳಿ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಂತೇಳಿ ಬಲೂನ್ ಮಾರಿ ಬೇರೆ ಬೇರೆ ಆಟಿಕೆ ಸಾಮಾನುಗಳನ್ನು ಮಾರಿ ಜೀವನವನ್ನು ಸಾಗಿಸ್ತಾ ಇರುವಂಥ ಕುಟುಂಬಗಳು. ಇವತ್ತಿಗೂ ಅವರಿಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಕೂಡ ಇಲ್ಲ. ಜೋಪಡಿ ಪಟ್ಟಿಯಲ್ಲಿ ಜೋಪಡಿಯನ್ನು ಹಾಕ್ಕೊಂಡು ಆ ಕುಟುಂಬಗಳು ವಾಸ ಮಾಡ್ತಾ ಇರುವಂಥ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಅವರ ಮನೆ ಮಕ್ಕಳು ಎಲ್ಲರೂ ಕೂಡ ಬೀದಿ ಮೇಲೆ ಕಾಲ ಕಳೆಯುವಂಥ ಪರಿಸ್ಥಿತಿ ಇರುವಂಥದ್ದು. ಜೊತೆಗೆ ಕನಿಷ್ಠ ಪಕ್ಷ ಅವ್ರ ಹತ್ರ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ನೀವು ಇಲ್ಲಿದ್ದೀರಿ, ಎಷ್ಟು ದಿನದಿಂದ ಇದ್ದೀರಿ, ಯಾಕಿದ್ದೀರಿ, ಏನೆಲ್ಲ ಸೌಲಭ್ಯ ಇದೆ ನಿಮಗಿಲ್ಲ? ಏನು ಸವಲತ್ತು ಇಲ್ಲ, ಏನಿಲ್ಲ. 40 ವರ್ಷ ಆಯಿತು ಇಲ್ಲೇ ಬಂದಿದ್ದಾವೆ. ಜಗಳ ಆಯಿತು, ಇದು ಹೊಡೆದಾಟ ಬಡ್ದಾಟ ದುನಿಯಾದಾಗ್ಯಾದ್ರಿ. ಯಾರು ಅಂತಾರೆ ನಾವು ಮಾಡಿಕೊಡ್ತೇವೆ, ಇದು ಮಾಡಿಕೊಡ್ತೇವೆ ಅಂತಾರೆ, ಏನು ಮಾಡಿಕೊಟ್ಟಿಲ್ಲ. ಈಗ ಏನು ಮಾಡಬೇಕು? ಇಲ್ಲಿ ಇದ್ದ ಕಾಶಿ ಉಪಯೋಗ ಏನದ? ನಮ್ಮ ಮಕ್ಕಳಿಗೆ ಶಾಲೆಗೂ ಹಾಕ್ತೇವೆ, ಶಾಲೆಗೆ ಹಾಕಿಸಿ ಉಪಯೋಗಿಲ್ಲ. ಒಂದು ಆಧಾರ್ ಕಾರ್ಡ್ ಮಾಡಿಕೊಡ್ರಿ ಅಂದ್ರೆ ಏನಂತಾರೆ, 2,000 ಕೊಡ್ರಿ, 3,000 ಕೊಡ್ರಿ. ನಾವು ಎಲ್ಲಿಂದ ಕೊಡಬೇಕು? ಶಾಲೆಗೆ ಹಾಕ್ತೇವೆ, ಮಕ್ಕಳಿಗೆ ಸರಿಯಾಗಿ ಓದಿಸಲ್ಲ, ಏನೂ ಇಲ್ಲ. ಫೀಸ್ ಕಟ್ರಿ, ಬಟ್ಟೆ ನೀವು ತಗೋರಿ, ಬೂಟ್ ತಗೋರಿ, ನೀವೇ ಉಪಯೋಗ. ನಮ್ಮ ಗಳಿಕೆ ಏನದ? ಪುಗ್ಗ ಮಾರೋದು, ಹೊಟ್ಟೆ ತುಂಬೋದು ಅಷ್ಟೇ ಕೆಲಸ ಅದ. ಇದ್ದವ್ರಿಗೆ ಅದ, ಇಲ್ಲಿ ಇದ್ದವ್ರಿಗೆ ಇಲ್ಲ ಅಂದ್ರೆ ನೋಡ್ರಿ ಸರ, ಈಗ ನಾವು ಜಾತಿಯ ರೊಕ್ಕ ಗಳಿಸ್ತೇವೆ, ನಾವು ಜಾಗ ತೊಗೊಂಡಿದ್ದೇವೆ, ನಾವು ಇಲ್ಲ ಅಂದ ಕಾಸಿ ಹೇಳಂಗಿಲ್ಲ. ಅದ ನಮ್ಮನು ಹಳ್ಳಿ ಊರಾಗ ಮನೆ ಅದ, ಇದು ಅದ, ನಾವು ಇಲ್ಲ ಅಂದ ಕಾಸಿ ಅನ್ನಂಗಿಲ್ಲ. ಅಂದ್ರೆ ಹಳ್ಳಿ ಊರಾಗ ನಾವು ಏನು ಮಾಡಿ ಬದುಕಬೇಕು? ನಮ್ಮದು ಏನು ಖೇತ್ ಬಾಡಿ ಇಲ್ಲ, ಏನಿಲ್ಲ, ಜಮೀನಲ್ಲ ಏನಿಲ್ಲ. ಒಂದೊಂದು ಪ್ಲಾಟ್ ತೊಗೊಂಡಿದ್ದೇವೆ, ನಾವು ಗಳಿಸ್ಕಾಸಿ ಪುಗ್ಗಾವ್ ಮಾರಿ ಹಂಗೆ ಮಾಡಿ ಬದುಕು ಮಾಡ್ಲಕತ್ತಿದ. ಅಂದ್ರೆ ನಾವು ಹೊಟ್ಟೆ ತಿಪ್ಪಲ್ಗ ನಾವು ಊರು ತಿರ್ಗಾಡ್ಲಕತ್ತಿದ. ಅದ್ರಾಗ ಒಂದು ನಮ್ಮ ಪೋರಿಗೆ ಹಿಂಗೆ ಆಗ್ಯಾದ. ನಾವು ಜಿಲ್ಲಾಡಳಿತಕ್ಕೆ 2012ರಿಂದ ಹೋರಾಟ ಮಾಡ್ತಾ ಇದ್ದಾಗ ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಿ ಅವರು ಒಂದು ಸಭೆ ತೆಗೆದುಕೊಂಡು ಇವರಿಗೆಲ್ಲ ವಿಡೋ ಪೆನ್ಷನ್ನು, ಆಮೇಲೆ ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡ್ ಮಾಡಬೇಕಂತ ಹೇಳಿದರು. ಎಲ್ಲ ಆಯಿತು, ಆದಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ಇವರಿಗೆ ಪುನರ್ವಸತಿ ಕಲ್ಪಿಸಬೇಕಂತೇಳಿ ಪಿ ಡಿ ಅವರಿಗೆ, ಆಮೇಲೆ ಎಲ್ಲರಿಗೂ ತಾಲೂಕ್ ಪಂಚಾಯತ್ ಇವರಿಗೂ ಕೂಡ ನಿರ್ದೇಶನ ಕೊಟ್ಟರು. ಈಗ ಪುನರ್ವಸತಿ ಕಲ್ಪಿಸುವಂಥ ಪ್ರೋಗ್ರೆಸ್ ಎಲ್ಲಿವರೆಗೂ ಬಂದಿದೆ? ಏನೂ ಮಾಡಿಲ್ಲ ಅವರು. ಅದಕ್ಕಾಗಿ ನಾವು ಗುಲ್ಬರ್ಗ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪೆಟಿಷನ್ ಹಾಕಿದ್ವಿ. ಇಲ್ಲಿ ಕನಿಷ್ಠ ಸೌಲಭ್ಯಗಳು ಏನಾದರೂ ಈಗ ಗುಲ್ಬರ್ಗ ಮಿನಿಸ್ಟರ್ ನಿಮ್ಗೆ ಗೊತ್ತದ, ನಮ್ಗೆ ಗೊತ್ತದ ರೀ. ಯಾವ ಮಿನಿಸ್ಟರ್ ನಮ್ಮ ಮಂದಿದ್ದು ಯಾರನ್ನೂ ಕೇರೇ ಮಾಡಿಲ್ಲ ರೀ, ಒಟ್ಟ ಕೇರ್ ಮಾಡಲ್ಲ ನೋಡ್ರಿ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮೈಸೂರು ದಸರಾದಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಹೇಯ ಕೃತ್ಯ ಒಂದು ನಡೆದು ಹೋಗಿರುವಂಥದ್ದು. ಕಲಬುರಗಿ ಮೂಲದ ಏನು ಅಲೆಮಾರಿ ಸಮಾಜದ ಒಂದು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತಾಗಿರುವಂಥದ್ದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಜಾತ್ರೆಗಳು ಬಂದಂಥ ಸಂದರ್ಭದಲ್ಲಿ ಈ ಅಲೆಮಾರಿ ಜನಾಂಗದ ಜನರು ಬೇರೆ ಬೇರೆ ಕಡೆ ಹೋಗಿ ಬಲೂನನ್ನು ಮಾರಿಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಹಾಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಹೇಯ ಕೃತ್ಯ ನಡೆದಿರುವಂಥದ್ದು. ಸದ್ಯ ನಾನೀಗ ಆ ಕಲಬುರಗಿ ಮೂಲದ ಆ ಕುಟುಂಬಗಳೇನಿದೆ ಆ ಕುಟುಂಬಗಳು ಇರುವಂಥ ಸ್ಥಳದಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಈ ಒಂದು ಕುಟುಂಬಗಳು ಇರ್ತಾ ಇರುವಂಥದ್ದು. ಪ್ರತಿ ವರ್ಷ ಜಾತ್ರೆ ಹಬ್ಬ ಹರಿದಿನಗಳು ಬಂದಂಥ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಕಡೆ ತೆರಳಿ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಂತೇಳಿ ಬಲೂನ್ ಮಾರಿ ಬೇರೆ ಬೇರೆ ಆಟಿಕೆ ಸಾಮಾನುಗಳನ್ನು ಮಾರಿ ಜೀವನವನ್ನು ಸಾಗಿಸ್ತಾ ಇರುವಂಥ ಕುಟುಂಬಗಳು. ಇವತ್ತಿಗೂ ಅವರಿಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಕೂಡ ಇಲ್ಲ. ಜೋಪಡಿ ಪಟ್ಟಿಯಲ್ಲಿ ಜೋಪಡಿಯನ್ನು ಹಾಕ್ಕೊಂಡು ಆ ಕುಟುಂಬಗಳು ವಾಸ ಮಾಡ್ತಾ ಇರುವಂಥ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಅವರ ಮನೆ ಮಕ್ಕಳು ಎಲ್ಲರೂ ಕೂಡ ಬೀದಿ ಮೇಲೆ ಕಾಲ ಕಳೆಯುವಂಥ ಪರಿಸ್ಥಿತಿ ಇರುವಂಥದ್ದು. ಜೊತೆಗೆ ಕನಿಷ್ಠ ಪಕ್ಷ ಅವ್ರ ಹತ್ರ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೂಡ ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ನೀವು ಇಲ್ಲಿದ್ದೀರಿ, ಎಷ್ಟು ದಿನದಿಂದ ಇದ್ದೀರಿ, ಯಾಕಿದ್ದೀರಿ, ಏನೆಲ್ಲ ಸೌಲಭ್ಯ ಇದೆ ನಿಮಗಿಲ್ಲ? ಏನು ಸವಲತ್ತು ಇಲ್ಲ, ಏನಿಲ್ಲ. 40 ವರ್ಷ ಆಯಿತು ಇಲ್ಲೇ ಬಂದಿದ್ದಾವೆ. ಜಗಳ ಆಯಿತು, ಇದು ಹೊಡೆದಾಟ ಬಡ್ದಾಟ ದುನಿಯಾದಾಗ್ಯಾದ್ರಿ. ಯಾರು ಅಂತಾರೆ ನಾವು ಮಾಡಿಕೊಡ್ತೇವೆ, ಇದು ಮಾಡಿಕೊಡ್ತೇವೆ ಅಂತಾರೆ, ಏನು ಮಾಡಿಕೊಟ್ಟಿಲ್ಲ. ಈಗ ಏನು ಮಾಡಬೇಕು? ಇಲ್ಲಿ ಇದ್ದ ಕಾಶಿ ಉಪಯೋಗ ಏನದ? ನಮ್ಮ ಮಕ್ಕಳಿಗೆ ಶಾಲೆಗೂ ಹಾಕ್ತೇವೆ, ಶಾಲೆಗೆ ಹಾಕಿಸಿ ಉಪಯೋಗಿಲ್ಲ. ಒಂದು ಆಧಾರ್ ಕಾರ್ಡ್ ಮಾಡಿಕೊಡ್ರಿ ಅಂದ್ರೆ ಏನಂತಾರೆ,
2,000 ಕೊಡ್ರಿ 3,000 ಕೊಡ್ರಿ ನಾವು ಎಲ್ಲಿಂದ ಕೊಡಬೇಕು? ಶಾಲೆಗೆ ಹಾಕ್ತೇವೆ, ಮಕ್ಕಳಿಗೆ ಸರಿಯಾಗಿ ಓದಿಸಲ್ಲ, ಏನೂ ಇಲ್ಲ. ಫೀಸ್ ಕಟ್ರಿ, ಬಟ್ಟೆ ನೀವು ತಗೋರಿ, ಬೂಟ್ ತಗೋರಿ ನೀವೇ. ಉಪಯೋಗ ನಮ್ಮ ಗಳಿಕೆ ಏನದ? ಪುಗ್ಗ ಮಾರೋದು, ಹೊಟ್ಟೆ ತುಂಬೋದು ಅಷ್ಟೇ ಕೆಲಸ ಅದ. ಇದ್ದವ್ರಿಗೆ ಅದ, ಇಲ್ಲಿ ಇದ್ದವ್ರಿಗೆ ಇಲ್ಲ. ಅಂದ್ರೆ ನೋಡ್ರಿ ಸರ, ಈಗ ನಾವು ಜಾತಿಯ ರೊಕ್ಕ ಗಳಿಸ್ತೇವೆ, ನಾವು ಜಾಗ ತೊಗೊಂಡಿದ್ದೇವೆ, ನಾವು ಇಲ್ಲ ಅಂದ ಕಾಸಿ ಹೇಳಂಗಿಲ್ಲ. ಅದ ನಮ್ಮನು ಹಳ್ಳಿ ಊರಾಗ ಮನೆ ಅದ, ಇದು ಅದ, ನಾವು ಇಲ್ಲ ಅಂದ ಕಾಸಿ ಅನ್ನಂಗಿಲ್ಲ. ಅಂದ್ರೆ ಹಳ್ಳಿ ಊರಾಗ ನಾವು ಏನು ಮಾಡಿ ಬದುಕಬೇಕು? ನಮ್ಮದು ಏನು ಖೇತ್ ಬಾಡಿ ಇಲ್ಲ, ಏನಿಲ್ಲ, ಜಮೀನಲ್ಲ ಏನಿಲ್ಲ. ಒಂದೊಂದು ಪ್ಲಾಟ್ ತೊಗೊಂಡಿದ್ದೇವೆ, ನಾವು ಗಳಿಸ್ ಕಾಸಿ ಪುಗ್ಗಾವ್ ಮಾರಿ ಹಂಗ್ರೆ ಮಾಡಿ ಬದುಕು ಮಾಡ್ಲಕತ್ತಿದ. ಅಂದ್ರೆ ನಾವು ಹೊಟ್ಟೆ ತಿಪ್ಪಲ್ಗೆ ನಾವು ಊರು ತಿರ್ಗಾಡ್ಲಕತ್ತಿದ. ಅದ್ರಾಗ ಒಂದು ನಮ್ಮ ಪೋರಿಗೆ ಹಿಂಗೆ ಆಗ್ಯಾದ. ನಾವು ಜಿಲ್ಲಾಡಳಿತಕ್ಕೆ 2012ರಿಂದ ಹೋರಾಟ ಮಾಡ್ತಾ ಇದ್ದಾಗ ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಿ ಅವರು ಒಂದು ಸಭೆ ತೆಗೆದುಕೊಂಡು ಇವರಿಗೆಲ್ಲ ವಿಡೋ ಪೆನ್ಷನ್ನು, ಆಮೇಲೆ ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡ್ ಮಾಡಬೇಕಂತ ಹೇಳಿದರು. ಎಲ್ಲ ಆಯಿತು, ಆದಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ಇವರಿಗೆ ಪುನರ್ವಸತಿ ಕಲ್ಪಿಸ್ಬೇಕಂತೇಳಿ ಪಿ ಡಿ ಅವರಿಗೆ, ಆಮೇಲೆ ಎಲ್ಲರಿಗೂ ತಾಲೂಕ್ ಪಂಚಾಯತ್ ಇವರಿಗೂ ಕೂಡ ನಿರ್ದೇಶನ ಕೊಟ್ಟರು. ಈಗ ಪುನರ್ವಸತಿ ಕಲ್ಪಿಸುವಂತ ಪ್ರೋಗ್ರೆಸ್ ಎಲ್ಲಿವರೆಗೂ ಬಂದಿದೆ? ಏನೂ ಮಾಡಿಲ್ಲ ಅವರು. ಅದಕ್ಕಾಗಿ ನಾವು ಗುಲ್ಬರ್ಗ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪೆಟಿಷನ್ ಹಾಕಿದ್ವಿ. ಇಲ್ಲಿ ಕನಿಷ್ಠ ಸೌಲಭ್ಯಗಳು ಏನಾದರೂ ಈಗ ಗುಲ್ಬರ್ಗ ಮಿನಿಸ್ಟರ್ ನಿಮ್ಗೆ ಗೊತ್ತದ, ನಮ್ಗೆ ಗೊತ್ತದ ರೀ. ಯಾವ ಮಿನಿಸ್ಟರ್ ನಮ್ಮ ಮಂದಿದು ಯಾರನ್ನೂ ಕೇರೆ ಮಾಡಿಲ್ಲ ರೀ, ಒಟ್ಟ ಕೇರ್ ಮಾಡಲ್ಲ ನೋಡ್ರಿ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮೈಸೂರು ದಸರಾದಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಹೇಯ ಕೃತ್ಯ ಒಂದು ನಡೆದೋಗಿರುವಂಥದ್ದು. ಕಲಬುರಗಿ ಮೂಲದ ಏನು ಅಲೆಮಾರಿ ಸಮಾಜದ ಒಂದು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಆಗಿರುವಂಥ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂತಾಗಿರುವಂಥದ್ದು. ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಜಾತ್ರೆಗಳು ಬಂದಂಥ ಸಂದರ್ಭದಲ್ಲಿ ಈ ಅಲೆಮಾರಿ ಜನಾಂಗದ ಜನರು ಬೇರೆ ಬೇರೆ ಕಡೆ ಹೋಗಿ ಬಲೂನನ್ನು ಮಾರ್ಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಹಾಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಹೇಯ ಕೃತ್ಯ ನಡೆದಿರುವಂಥದ್ದು. ಸದ್ಯ ನಾನೀಗ ಆ ಕಲಬುರಗಿ ಮೂಲದ ಆ ಕುಟುಂಬಗಳೇನಿದೆ ಆ ಕುಟುಂಬಗಳು ಇರುವಂಥ ಸ್ಥಳದಲ್ಲಿರುವಂಥದ್ದು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಈ ಒಂದು ಕುಟುಂಬಗಳು ಇರ್ತಾ ಇರುವಂಥದ್ದು. ಪ್ರತಿ ವರ್ಷ ಜಾತ್ರೆ ಹಬ್ಬ ಹರಿದಿನಗಳು ಬಂದಂಥ ಸಂದರ್ಭದಲ್ಲಿ ಇವರು ಬೇರೆ ಬೇರೆ ಕಡೆ ತೆರಳಿ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಂತೇಳಿ ಬಲೂನ್ ಮಾರಿ ಬೇರೆ ಬೇರೆ ಆಟಿಕೆ ಸಾಮಾನುಗಳನ್ನು ಮಾರಿ ಜೀವನವನ್ನು ಸಾಗಿಸ್ತಾ ಇರುವಂಥ ಕುಟುಂಬಗಳು. ಇವತ್ತಿಗೂ ಅವರಿಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಕೂಡ ಇಲ್ಲ. ಜೋಪಡಿ ಪಟ್ಟಿಯಲ್ಲಿ ಜೋಪಡಿಯನ್ನು ಹಾಕ್ಕೊಂಡು ಆ ಕುಟುಂಬಗಳು ವಾಸ ಮಾಡ್ತಾ ಇರುವಂಥ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಅವರ ಮನೆ ಮಕ್ಕಳು ಎಲ್ಲರೂ ಕೂಡ ಬೀದಿ ಮೇಲೆ ಕಾಲ ಕಳೆಯುವಂಥ ಪರಿಸ್ಥಿತಿ ಇರುವಂಥದ್ದು. ಜೊತೆಗೆ ಕನಿಷ್ಠ ಪಕ್ಷ ಅವ್ರ ಹತ್ರ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಕೂಡ ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ನೀವು ಇಲ್ಲಿದ್ದೀರಿ, ಎಷ್ಟು ದಿನದಿಂದ ಇದ್ದೀರಿ, ಯಾಕಿದ್ದೀರಿ, ಏನೆಲ್ಲ ಸೌಲಭ್ಯ ಇದೆ ನಿಮಗಿಲ್ಲ? ಏನು ಸವಲತ್ತು ಇಲ್ಲ, ಏನದ. 40 ವರ್ಷ ಆಯಿತು ಇಲ್ಲೇ ಬಂದಿದ್ದಾವೆ. ಜಗಳ ಆಯಿತು, ಇದು ಹೊಡೆದಾಟ ಬಡ್ದಾಟ ದುನಿಯಾದಾಗ ಅದ್ರಿ. ಯಾರು ಅಂತಾರೆ ನಾವು ಮಾಡಿಕೊಡ್ತೇವೆ, ಇದು ಮಾಡಿಕೊಡ್ತೇವೆ ಅಂತಾರೆ, ಏನು ಮಾಡಿಕೊಟ್ಟಿಲ್ಲ. ಈಗ ಏನು ಮಾಡಬೇಕು? ಇಲ್ಲಿ ಇದ್ದ ಕಾಶಿ ಉಪಯೋಗ ಏನದ? ನಮ್ಮ ಮಕ್ಕಳಿಗೆ ಶಾಲೆಗೂ ಹಾಕ್ತೇವೆ, ಶಾಲೆಗೆ ಹಾಕಿಸಿ ಉಪಯೋಗಿಲ್ಲ. ಒಂದು ಆಧಾರ್ ಕಾರ್ಡ್ ಮಾಡಿಕೊಡ್ರಿ ಅಂದ್ರೆ ಏನಂತಾರೆ, 2,000 ಕೊಡ್ರಿ 3,000 ಕೊಡ್ರಿ ನಾವು ಎಲ್ಲಿಂದ ಕೊಡಬೇಕು? ಶಾಲೆಗೆ ಹಾಕ್ತೇವೆ, ಮಕ್ಕಳಿಗೆ ಸರಿಯಾಗಿ ಓದಿಸಲ್ಲ, ಏನೂ ಇಲ್ಲ. ಫೀಸ್ ಕಟ್ರಿ, ಬಟ್ಟೆ ನೀವು ತಗೋರಿ, ಬೂಟ್ ತಗೋರಿ ನೀವೇ. ಉಪಯೋಗ ನಮ್ಮ ಗಳಿಕೆ ಏನದ? ಪುಗ್ಗ ಮಾರೋದು, ಹೊಟ್ಟೆ ತುಂಬೋದು ಅಷ್ಟೇ ಕೆಲಸ ಅದ. ಇದ್ದವ್ರಿಗೆ ಅದ, ಇಲ್ಲಿ ಇದ್ದವ್ರಿಗೆ ಇಲ್ಲ. ಅಂದ್ರೆ ನೋಡ್ರಿ ಸರ, ಈಗ ನಾವು ಜಾತಿಯ ರೊಕ್ಕ ಗಳಿಸ್ತೇವೆ, ನಾವು ಜಾಗ ತೊಗೊಂಡಿದ್ದೇವೆ, ನಾವು ಇಲ್ಲ ಅಂದ ಕಾಸಿ ಹೇಳಂಗಿಲ್ಲ. ಅದ ನಮ್ಮನು ಹಳ್ಳಿ ಊರಾಗ ಮನೆ ಅದ, ಇದು ಅದ, ನಾವು ಇಲ್ಲ ಅಂದ ಕಾಸಿ ಅನ್ನಂಗಿಲ್ಲ. ಅಂದ್ರೆ ಹಳ್ಳಿ ಊರಾಗ ನಾವು ಏನು ಮಾಡಿ ಬದುಕಬೇಕು? ನಮ್ಮದು ಏನು ಖೇತ್ ಬಾಡಿ ಇಲ್ಲ, ಏನಿಲ್ಲ, ಜಮೀನಲ್ಲ ಏನಿಲ್ಲ. ಒಂದೊಂದು ಪ್ಲಾಟ್ ತೊಗೊಂಡಿದ್ದೇವೆ, ನಾವು ಗಳಿಸ್ ಕಾಸಿ ಪುಗ್ಗಾವ್ ಮಾರಿ ಹಂಗ್ರೆ ಮಾಡಿ ಬದುಕು ಮಾಡ್ಲಕತ್ತಿದ. ಅಂದ್ರೆ ನಾವು ಹೊಟ್ಟೆ ತಿಪ್ಪಲ್ಗೆ ನಾವು ಊರು ತಿರ್ಗಾಡ್ಲಕತ್ತಿದ. ಅದ್ರಾಗ ಒಂದು ನಮ್ಮ ಪೋರಿಗೆ ಹಿಂಗೆ ಆಗ್ಯಾದ. ನಾವು ಜಿಲ್ಲಾಡಳಿತಕ್ಕೆ 2012ರಿಂದ ಹೋರಾಟ ಮಾಡ್ತಾ ಇದ್ದಾಗ ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಿ ಅವರು ಒಂದು ಸಭೆ ತೆಗೆದುಕೊಂಡು ಇವರಿಗೆಲ್ಲ ವಿಡೋ ಪೆನ್ಷನ್ನು, ಆಮೇಲೆ ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡು, ಎಲೆಕ್ಷನ್ ಕಾರ್ಡ್ ಮಾಡಬೇಕಂತ ಹೇಳಿದರು. ಎಲ್ಲ ಆಯಿತು, ಆದಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತು ಇವರಿಗೆ ಪುನರ್ವಸತಿ ಕಲ್ಪಿಸ್ಬೇಕಂತೇಳಿ ಪಿ ಡಿ ಅವರಿಗೆ, ಆಮೇಲೆ ಎಲ್ಲರಿಗೂ ತಾಲೂಕ್ ಪಂಚಾಯತ್ ಇವರಿಗೂ ಕೂಡ ನಿರ್ದೇಶನ ಕೊಟ್ಟರು. ಈಗ ಪುನರ್ವಸತಿ ಕಲ್ಪಿಸುವಂಥ ಪ್ರೋಗ್ರೆಸ್ ಎಲ್ಲಿವರೆಗೂ ಬಂದಿದೆ? ಏನೂ ಮಾಡಿಲ್ಲ ಅವರು. ಅದಕ್ಕಾಗಿ ನಾವು ಗುಲ್ಬರ್ಗ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪೆಟಿಷನ್ ಹಾಕಿದ್ವಿ. ಇಲ್ಲಿ ಕನಿಷ್ಠ ಸೌಲಭ್ಯಗಳು ಏನಾದರೂ ಈಗ ಗುಲ್ಬರ್ಗ ಮಿನಿಸ್ಟರ್ ನಿಮ್ಗೆ ಗೊತ್ತದ, ನಮ್ಗೆ ಗೊತ್ತದ ರೀ. ಯಾವ ಮಿನಿಸ್ಟರ್ ನಮ್ಮ ಮಂದಿದು ಯಾರನ್ನೂ ಕೇರೆ ಮಾಡಿಲ್ಲ ರೀ, ಒಟ್ಟ ಕೇರ್ ಮಾಡಲ್ಲ ನೋಡ್ರಿ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.